ಈಗ ಈ ಕರ್ನಾಟಕದಲ್ಲಿ ಒಬ್ರು ಮಂತ್ರಿ ಇದ್ದಾರೆ. ಅವ್ರೇನ್ ಹೇಳಿದ್ರು, ಈ ಎಲ್ಲಾ ಯುದ್ಧ ಆದ ನಂತರ ಹೇಳಿದ್ರು ಒಂದು ಸ್ಟೇಟ್ಮೆಂಟ್, ಅದು ಏನಂತಂದ್ರೆ ಆ ಅವ್ರ ಜೊತೆ ಟರ್ಕಿ ಮತ್ತು ಚೀನಾ ಇದೆ, ಮೋದಿ ಇಷ್ಟೆಲ್ಲ ಸುತ್ತಾಡಿ ಬಂದ್ರು, ಒಂದು ದೇಶ ಆದ್ರೆ ಇವ್ರ ಜೊತೆ ಬಂತ ಅಂತೇಳಿ. ಆಕ್ಚುಲ್ ಆಗಿ ಮೋದಿ ಅವ್ರ ಸುತ್ತಾಡಿದ್ದು ಒಂದು ವಿದೇಶಿ ಅದೇನಂತಾರೆ ಸಂಬಂಧಗಳಿದಾವಲ್ಲ, ಏನಂದ್ರೆ ನಾವು ಅದು ಎಷ್ಟರ ಮಟ್ಟಿಗೆ ಈ ಒಂದು ಇದ್ರಲ್ಲಿ ಹೆಲ್ಪ್ ಆಯ್ತು ಅಂತ ಯಾವ್ಯಾವ ದೇಶಗಳ ಹೆಲ್ಪ್ ಆಯ್ತು. ನೋಡಿ, ಮೋದಿ ಅವರು ಫಾರಿನ್ ಟೂರ್ ಮಾಡ್ಬೇಕಾರೆ ಅಲ್ಲೊಂದು ಇನ್ನೊಂದು ಲಾಬಿ ಇದೆಯಲ್ಲ, ಮೋದಿ ಏನು ದೇಶದಲ್ಲೇ ಇರಲ್ಲ, ಬರೀ ಫಾರಿನ್ಗೆ ಹೋಗ್ತಿರ್ತಾರೆ. ಬಟ್ ಈಚ್ ಅಂಡ್ ಎವ್ರಿ ಟ್ರಾವೆಲ್ ಅಬ್ರಾಡ್ ಹ್ಯಾಸ್ ಜಿಯೋಪೊಲಿಟಿಕಲ್ ವ್ಯಾಲ್ಯೂ. ಈಗ ನೋಡಿ, ಮೊನ್ನೆ ವಾರಣಾಸಿಗೆ ಇವ್ರು ಬಂದಿದ್ರು, ಮೊರಿಷಿಯಸ್ ಪ್ರೆಸಿಡೆಂಟ್ ರಾಮ್ ಗುಲಾಮ್ ಅಂತೇಳಿ. ಮೋದಿ ವೆಂಟ್ ಟು ವಾರಣಾಸಿ ಟು ಮೀಟ್ ಹಿಮ್. ಯಾಕಂದ್ರೆ ಮೊರಿಷಿಯಸ್ ಅಂಡ್ ಇಂಡಿಯಾ ಆರ್ ಇನ್ ವೆರಿ ಗುಡ್ ಟರ್ಮ್ಸ್. ನಾವು ಮೊರಿಷಿಯಸ್ ನ ಒಂದು ಐಲ್ಯಾಂಡ್ ತಗೊಂಡಿದೀವಿ, ಒಂದು ದ್ವೀಪ ಅಗಲೇಗ ಅಂತ ಹೇಳಿ. ಅದನ್ನ ತಗೊಂಡ್ಬಿಟ್ಟು ನಮ್ಮ ನೇವಿಯ ಒಂದು ಏರ್ ಸ್ಟೇಷನ್ ಇದೆ, ಅದು ನೇವಲ್ ಸ್ಟೇಷನ್. ನಮ್ಮ ಹಡಗುಗಳಿದಾವೆ, ನಮ್ಮ ಏರೋಪ್ಲೇನ್ಗಳಿದಾವೆ. ಸೊ ವಿ ಆರ್ ಕೀಪಿಂಗ್ ಅವರ್ ಹೋಲ್ಡ್ ಇನ್ ಇಂಡಿಯನ್ ಓಷನ್ ರೀಜನ್. ಹಿಂದೂ ಮಹಾಸಾಗರದಲ್ಲಿ ನಮ್ಮ ಒಂದು ಅಸ್ತಿತ್ವನ ನಾವು ಕಾಪಾಡ್ಕೊಳ್ಳೇಬೇಕು. ಯಾಕಂದ್ರೆ ವಿ ಹ್ಯಾವ್ ಟು ಕೌಂಟರ್ ಚೈನಾ. ಚೈನಾಗ್ ಬಿಟ್ಬಿಟ್ರೆ ಅವರು ಅರ್ಧಕ್ಕರ್ಧ ಆಫ್ರಿಕಾ ದೋಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಆಫ್ರಿಕಾದಲ್ಲೂ ವಿ ಹ್ಯಾವ್ ಎ ವೆರಿ ಗುಡ್ ತೈಲ ಸಂಪತ್ತೆಲ್ಲ ಇದೆ, ರೇರ್ ಅರ್ತ್ ಇದಾವೆ, ವಜ್ರ, ಗೋಲ್ಡ್ ಎಲ್ಲ ಇದಾವೆ. ವಿ ಹ್ಯಾವ್ ಟು ಕೀಪ್ ಗುಡ್ ರಿಲೇಶನ್ಶಿಪ್ ವಿತ್ ಎವ್ರಿಬಡಿ ವಿತೌಟ್ ಒಂದು ದ್ವೇಷ. ಯಾರ ಹತ್ರ ದ್ವೇಷ ಕಟ್ಕೊಳಲ್ಲ, ಬಟ್ ಚೈನಾದಂತರು ಕಿತಾಪತಿ ಮಾಡಕ್ ಬಂದ್ರೆ ನಾವು ಸುಮ್ಮನೆ ಇರೋದು ಆಗಲ್ಲ. ಸರಿ ಸರಿ, ಓಕೆ ಓಕೆ. ಇದು ಆಪರೇಷನ್ ಸಿಂಧೂರ್ ಆದ ನಂತರ ನಮ್ಮದೇ ಕೆಲವೊಂದಿಷ್ಟು ಮಂತ್ರಿಗಳು ಏನಂತಂದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕಡೆಯಿಂದನೂ ಕೆಲವೊಂದಿಷ್ಟು ಎಂಪಿಗಳನ್ನ ಹೊರಗಡೆ ಕಳಿಸಿ ಇದ್ರ ಬಗ್ಗೆ ನಾವು ಪ್ರಚಾರ ಮಾಡ್ಲಿಕ್ಕೆ ಮೋದಿ ಕಳ್ಸಿಕೊಟ್ರು ಬೇರೆ ಬೇರೆ ದೇಶಗಳಿಗೆ. ಇಲ್ಲಿ ಏನ್ ನಡೀತು ಅಂತ, ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ? ವೆರಿ ಮಚ್ ರಿಕ್ವೈರ್ಡ್. ಈಗ ನೋಡಿ ಏನಾಗುತ್ತೆ ಅಂದ್ರೆ, ಈ ಮೀಡಿಯಾಗಳಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಆಗ್ಲಿ, ವಾಷಿಂಗ್ಟನ್ ಪೋಸ್ಟ್ ಆಗ್ಲಿ, ಆಮೇಲೆ ಈ BBC, ಕೆಲವು ಇವನ್ BBC, CNN ಅವೆಲ್ಲ ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ. ಅವಕ್ಕೆ ಸಮ್ ಹೌ ಈ ಡೀಪ್ ಸ್ಟೇಟ್ ಅಂತ ಏನಿರ್ತೀವಲ್ಲ ಅದರ ಒಂದು ಸಹಾಯ ಇರುತ್ತೆ. ಜಾರ್ಜ್ ಸೋರೋಸ್ ಆಗ್ಲಿ ಅಥವಾ ಇನ್ನೂ ಅವ್ರದ್ದೊಂದು ದೊಡ್ಡ ಗುಂಪೆ ಇದೆ. ಸೊ ಸಮ್ ಹೌ ಭಾರತದ ಒಂದು ಅಭಿವೃದ್ಧಿ ಏನಿದೆ ಈಗಲೂ, ಫಸ್ಟ್ ಕ್ವಾರ್ಟರ್ ಆಫ್ ದಿಸ್ ಫೈನಾನ್ಷಿಯಲ್ ಇಯರ್ GDP is growing at 7.8. It is not comparable to any other country, including America. So ಇದೊಂದಿಷ್ಟು ಅವರಿಗೆ ಕುಟುಕ್ತಾ ಇರುತ್ತೆ. ಆಮೇಲೆ ಈ ಒಂದು ಮೀಡಿಯಾ ಮ್ಯಾನೇಜ್ಮೆಂಟ್ ಏನಿದೆ ನಮ್ಮ ಭಾರತದಲ್ಲಿ, ಅಷ್ಟೊಂದು ನಾವೆಲ್ಲ ಒಂದಿಷ್ಟು ಪುಣ್ಯಕೋಟಿ ನಾಡ್ನರು ನಾವು, ಕೊಟ್ಟ ಮಾತಿಗೆ ತಪ್ಪಿ ನಡೆದು ಅಂತ ಹೇಳಿ ನಾವು ಆಡಳ್ಕೊಂಡಿರ್ತೇವೆ. ಬಟ್ ಹಿಂದ್ಗಡೆಯಿಂದ ಏನೇನೆಲ್ಲ ಕರಾಮತ್ ನಡೀತಿರುತ್ತೆ ಅನ್ನೋದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಡೂ ದಿಸ್. ಮೊನ್ನೆ ಈ ಎಲ್ಲಾ ಪಾರ್ಟಿ ಅಂದ್ರೆ ತೇಜಸ್ವಿ ಸೂರ್ಯ ವಾಸ್ ಪಾರ್ಟ್ ಆಫ್ ಶಶಿ ತರೂರ್. ಸೊ he was part of that. So it is all party. Everybody got a chance to say good things about India, what we did, why we did, ಯಾಕೆ ಮಾಡ್ಬೇಕ, ಏನು ಅನಿವಾರ್ಯತೆ ಇತ್ತು ಅನ್ನೋದನ್ನ ಹೇಳ್ಕೊಡ್ಬೇಕು. ಆವಾಗ್ಲೇ ಒಂದಿಷ್ಟು ನ್ಯೂಟ್ರಲೈಸ್ ಆಗ್ಬಿಡುತ್ತೆ ಈ ಲಾಬಿಗಳೇನ್ ನಡೀತಾ ಇರ್ತಲ್ಲ, ವಾಷಿಂಗ್ಟನ್ ಪೋಸ್ಟ್ ಅಂಡ್ ನ್ಯೂಯಾರ್ಕ್ ಟೈಮ್ಸ್, ಆಮೇಲೆ ಪಾಕಿಸ್ತಾನ ಇವರಿಗೆ ದೊಡ್ಡ ಮೊತ್ತದಲ್ಲಿ ಫಂಡ್, ಅದು ಎಲ್ಲಿಂದ ಫಂಡ್ ಬರುತ್ತೆ ಇವರಿಗೆ, ಬಟ್ ಇವ್ರಿಗೆಲ್ಲ ಕೊಟ್ಟು ಚೆನ್ನಾಗಿ ತಿನ್ಸಿಟ್ಕೊಂಡ್ಬಿಟ್ಟಿದ್ದಾರೆ. We have to counter it. We have to counter it properly without paying anybody anything. So that was a very good move by government. Okay. ಇಂಥವೆಲ್ಲ ಬಹಳ ಲಾಸ್ಟ್ ಆಗಿ ನಾವು ಏನಂತ ಸರ್, ಇದು ಹೇಳಿ ಸಾರಿ ಇವೆಲ್ಲ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡೋ ವಿಚಾರಗಳು. ನೋಡಿ, ಆಪರೇಷನ್ ಸಿಂಧೂರದ ಬಗ್ಗೆ ಬ್ರೀಫಿಂಗ್ ಮಾಡೋಕೆ 2 ಲೇಡಿ ಆಫೀಸರ್ಸ್ ಗಳನ್ನ ಕಳಿಸಿದ್ರು. ಒಬ್ರು ಸೋಫಿಯಾ ಕುರೇಶಿ, ಇನ್ನೊಬ್ಳು ರಮಿಕಾ ಸಿಂಗ್ ಅಂತ ಹೇಳಿ. ನೋಬಡಿ ಥಾಟ್ ಲೈಕ್ ದಟ್.
ಹ್ಮ್ ಹ್ಮ್ ಹೌದು. ಹೀಗೆ ವಿ ಹ್ಯಾವ್ ಟು ಪ್ರೊಜೆಕ್ಟ್ ಅವರ್ ಹ್ಮ್ ಆಪರೇಷನ್ ಅಂತ ಹೇಳಿ. ಹ್ಮ್ ಸೊ ಓನ್ಲಿ those who love their country, those who care for the people, only they can do it. ಹ್ಮ್ 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 ಓಕೆ ಓಕೆ ಸರ್, ಇನ್ನೊಂದಿಷ್ಟು ಸುದ್ದಿಗಳು ಏನ್ ಬರ್ತಿದೆ, ಮತ್ತೆ ಅಟ್ಯಾಕ್ ಆಗುವಂತ ಚಾನ್ಸಸ್ ಇದೆ, ಈ ತರದಲ್ಲಿ ಏನೇನು ಸುದ್ದಿಗಳು ಹರಿದಾಡ್ತಿದೆ. ಈ ಒಂದು ವರ್ಷದ ಅಂತ್ಯದಲ್ಲಿ ಅಥವಾ ಈ ಮಧ್ಯೆಯಲ್ಲಿ ಆದ್ರೂ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆ ತರದಲ್ಲಿ ಏನಾದ್ರೂ ವೈಶ್ವಿಕವಾಗಿ ಘಟನೆಗಳನ್ನ ನೋಡಿದಾಗ ನಾವು ಈಗ ಅಮೆರಿಕ ಜೊತೆ ನಮಗಿರುವಂತಹ ಈ ಸದ್ಯದ ಮಟ್ಟದ ವೈಮನಸ್ಸು ಈ ತರದೆಲ್ಲ ನೋಡಿದಾಗ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ತಮಗೆ? ಸದ್ಯಕ್ಕೆ ಏನೂ ಇಲ್ಲ, ಹಾಗೆ ನಡೆಯೋದು. ಒಂದಿಷ್ಟು ಮೀಡಿಯಾಗಳಲ್ಲಿ ಮತ್ತೆ ವೆಸ್ಟೆಡ್ ಇಂಟ್ರೆಸ್ಟ್ ಇದರಲ್ಲಿ ಒಂದಿಷ್ಟು ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಈ ತರ ಮಾಡ್ತಾರೆ. ಬಟ್ ಯಾವ ರೀತಿಯಲ್ಲಿ ಹೊಡೆತ ಬಿದ್ದಿದೆ ಪಾಕಿಸ್ತಾನಕ್ಕೆ ಅಂದ್ರೆ, ಅವರ ಏರ್ ಬೇಸ್ಗಳು ದೇ ಆರ್ ಸ್ಟಿಲ್ ಅಂಡರ್ ರಿಪೇರ್. 4 ತಿಂಗಳಾಯ್ತು, ದೇ ಆರ್ ಸ್ಟಿಲ್ ಅಂಡರ್ ರಿಪೇರ್. ಆಮೇಲೆ ಅವ್ರ ಗುಟ್ಟು ಒಳಗಿನ ಒಂದು ಹೂರ್ಣ ಏನಿತ್ತು ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇನ್ಮೇಲೆ ಆಮೇಲೆ ಇದೇ ಸಮಯದಲ್ಲಿ ಭಾರತದ ಒಂದು ಇಂಡಿಜಿನಸ್ ಏನ್ ಹೇಳ್ತೀವಿ ಆತ್ಮನಿರ್ಭರತೆ, ಅದರಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಗ್ತಾ ಇದೆ. ಮೊದಲೆಲ್ಲ ಗೋಗರಿತಾ ಇದ್ದು ಫಂಡ್ಸ್, ಲ್ಯಾಕ್ ಆಫ್ ಫಂಡ್ಸ್ ಅಂತ ಹೇಳಿ. ಈಗ ಒಂದ್ಸರಿ ಏನಿದೆ, ಒಂಥರ ಇದೊಂದು ಆಪರೇಷನ್ ಅನಿವಾರ್ಯವಾಗಿ ಆಗ್ಲೇಬೇಕಾಗಿತ್ತು. ಹೌದೌದು, ಅವಕಾಶ ಇಸ್ ಇನ್ ಬಿಗ್ ಡಿಮಾಂಡ್, ಬ್ರಹ್ಮೋಸ್ ಇಸ್ ಇನ್ ಬಿಗ್ ಡಿಮಾಂಡ್. ಎಕ್ಸೆಪ್ಟ್ ಪಾಕಿಸ್ತಾನ್, ವಿ ಆರ್ ಸೆಲ್ಲಿಂಗ್ ಇಟ್ ಟು ಎವ್ರಿಬಡಿ. ಓಕೆ ಓಕೆ ಸರ್. ಈಗ ಕೊನೆಯದಾಗಿ ಏನಂತಂದ್ರೆ, ಈ ಇಂಥ ಯುದ್ಧಗಳಾದಾಗ ನಮ್ಮಂತ ಸಾಮಾನ್ಯ ನಾಗರಿಕರಿಗಂತೂ ಹೋಗಿ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ಸಾಮಾನ್ಯ ನಾಗರಿಕರ ಜವಾಬ್ದಾರಿ ಏನಿರುತ್ತೆ ದೇಶದ ಕುರಿತಾಗಿ ಅಂತ? ಸಾಮಾನ್ಯ ನಾಗರಿಕರು ಏನ್ ಮಾಡಬಹುದು ಈ ಇಂಥ ಯುದ್ಧಗಳಾದಾಗ ಆಗಿರ್ಬೋದು, ಅಥವಾ ಓವರಾಲ್ ಆಗಿ ದೇಶದ ಒಂದು ಇದು ಬಂದಾಗ, ಮಾತುಗಳು ಬಂದಾಗ ಅಥವಾ ಇದು ಬಂದಾಗ? ಈಗ ನೋಡಿ, ದಿವಂಗತ ಜನರಲ್ ಬಿಪಿನ್ ರಾವತ್ ಅವರು ಒಂದು ಮಾತು ಹೇಳಿದ್ರು, ಇಂಡಿಯಾ ಹ್ಯಾಸ್ ಟು ಫೈಟ್ 2.5 ಫ್ರಂಟ್. ಹೌದು ಹೌದು. One front is China, other front is Pakistan. This 0.5 is there in political parties, is there in university colleges, is there in your next door. ಆಂತರಿಕ ಶತ್ರುಗಳನ್ನ ಇವ್ರನ್ನ ಹೆಂಗೆ, ಈಗ ಹೊರಗಿನ ಶತ್ರುಗಳನ್ನ ಅವ್ರನ್ನ ತಡೆ ಹಿಡಿಯೋಕೆ ಸೈನಿಕರಿದ್ದಾರೆ, ಸೈನ್ಯ ಇದೆ, ವ್ಯವಸ್ಥಿತವಾದ ಒಂದು ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ಬಟ್ ಈ ಒಳಗಿನ ಇವರು ಈತ ಅಂತಾನು ಬರಲ್ಲ, ಅವರು ಒಳಗಿನೇ ಕೊರಿತಾ ಇರ್ತಾರೆ. ದೇಶವನ್ನ ಟೊಳ್ಳು ಮಾಡಕ್ಕೆ ಬರೀ ಅವರು ಕಾರಣ ಹುಡುಕ್ತಿರ್ತಾರೆ. ಓಟ್ ಚೋರಿ ಅಂತವೆಲ್ಲ ಶುರು ಮಾಡ್ಕೊಂಡು ಜನಗಳ ಒಂದು ಆಂತರಿಕ ಶಾಂತಿಯನ್ನ ಕದಡ್ತಾರೆ. ಅಂತರನ್ನ ನಾವು ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ನಾವು ಹೋಗ್ಲಿ ಬಿಡ, ಅವ್ನು ಏನೋ ಬೊಗಳ್ತಿರ್ತಾನೆ ಅಂತೇಳಿ. We have to call them out. It is you and me who have to do. ಸೈನಿಕರು ಬರಲ್ಲ ಇದಕ್ಕೆ. Then ಯಾರು ಕೆಲವರು ಹೇಳ್ತಾರೆ, ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೋಲ್ಜರ್ಸ್, ವಾಟ್ ಕ್ಯಾನ್ ಐ ಡೂ ಅಂತ ಹೇಳಿ. ಜಸ್ಟ್ ಬಿ ಎ ಗುಡ್ ಸಿಟಿಸನ್ ವರ್ತ್ ಫೈಟಿಂಗ್ ಫಾರ್. ಓಕೆ ಸರ್, ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಿ. ಸರ್ದು ಒಳ್ಳೆ ಪುಸ್ತಕಗಳಿದೆ. ವೀಕ್ಷಕರಿಗೆ ಹೇಳೋದೇನಂದ್ರೆ, ಅದ್ರ ಲಿಂಕ್ ಗಳು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸರ್ದು. ಅದಲ್ದೇನೆ ಇನ್ ಮುಂದೆ ಒಂದು ಆಪರೇಷನ್ ಸಿಂಧೂರ್ ಬಗ್ಗೆನೇ ಸರ್ದು ಒಂದು ಇಂಗ್ಲಿಷ್ ಅಲ್ಲಿ ಪುಸ್ತಕ ಬರ್ಲಿಕ್ಕಿದೆ. ಸರ್ ಅದ್ರ ಬಗ್ಗೆ ಒಂಚೂರು ಏನಾದ್ರು ಇಂಟ್ರೊಡಕ್ಷನ್ ಕೊಡ್ತೀರಾ? ಆ ಪುಸ್ತಕದ ಬಗ್ಗೆ ಯಾವಾಗ ರಿಲೀಸ್ ಏನಂತ ಹೇಳಿ? ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಅಯೋಧ್ಯ ಪ್ರಕಾಶನ್ ಅವರು ಒಪ್ಕೊಂಡಿದ್ದಾರೆ, ಪ್ರಕಾಶನ್ ಮಾಡ್ತೀವಿ ಅಂತ ಹೇಳಿ. ಒಂದಿಷ್ಟು ಕವರ್ ಪೇಜ್ಗೂ ನಾನು ನನ್ನ ಫೇಸ್ಬುಕ್ ಮಿತ್ರರನ್ನ ಕೇಳ್ಕೊಂಡಿದ್ದೆ, ಯಾರಾದ್ರೂ ಮಾಡ್ಕೊಡ್ತೀರಾ ಅಂತ ಹೇಳಿ. ಒಂದ್ 3-4 ವರ್ಷನ್ ಬಂದಿದೆ ಈಗಾಗಲೇ. ಟೆಂಟೇಟಿವ್ಲಿ October 7th ಒಂದು ಯೋಧನ ಮನಂ ಕಾರ್ಯಕ್ರಮ ಅಂತ ನಡೆಯುತ್ತೆ ಬೆಂಗಳೂರಲ್ಲಿ, ಚೌಡಯ್ಯ ಮೆಮೋರಿಯಲ್ ಹಾಲ್ ಅಲ್ಲಿ. ಅದು ಮೇಧಾನಮನಂ, ಯೋಧನಮನಂ ಅಂತೇಳಿ 2 ಕಾರ್ಯಕ್ರಮವನ್ನ ಈ ಮೈತ್ರಿ ಸಂದೇಶ ಪ್ರತಿಷ್ಠಾನದವರು ನಡೆಸ್ಕೊಡ್ತಾರೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಇರುತ್ತೆ. ಬಹಳ ಅದ್ಭುತವಾದ ಕಾರ್ಯಕ್ರಮ ಅದು. ಅದನ್ನ ಅದೇ ಸಂದರ್ಭದಲ್ಲಿ ಎಲ್ಲ ದೇವರಿಚ್ಛೆ ಇದ್ರೆ ಎಲ್ಲ ಸರಿಯಾಗಿ ಹೊಂದಾಣಿಕೆ ಆದ್ರೆ ಅವತ್ತು ಬಿಡುಗಡೆ ಆಗುತ್ತೆ. ಮತ್ತೆ ಇನ್ನೊಂದು ಬಿಡುಗಡೆ ಕೊಯಮತ್ತೂರಲ್ಲಿ November 1ನೇ ತಾರೀಕು ಆಗುತ್ತೆ. ಅಲ್ಲಿ
ವೆಸ್ಟರ್ನ್ ಘಾಟ್ ಲಿಟರೇಚರ್ ಫೆಸ್ಟಿವಲ್ ಅಂತ ಪ್ರತಿ ವರ್ಷ ನಡೆಯುತ್ತೆ. ಓಹೋ. ಅದು ಶೆಫಾಲಿ ವೈದ್ಯ ಅನ್ನೋರು ಒಬ್ರು ಕ್ಯೂರೇಟ್ ಮಾಡ್ತಾರೆ ಆ ಪ್ರೋಗ್ರಾಮ್. ಹೌದು, 2 ದಿವಸದ ಹೌದು. ಪ್ರೋಗ್ರಾಮ್ ಬಹಳ ಅದ್ಭುತವಾಗಿ ಅದು ಒಂದು ಪ್ರೋಗ್ರಾಮ್. ಈಗಾಗಲೇ ಹೇಳಿದ್ದಾರೆ ಆ ಪುಸ್ತಕ ಬಿಡುಗಡೆ, ಮತ್ತೆ ಅದ್ರ ಬಗ್ಗೆ ನಾನು ಮಾತಾಡಬೇಕು. ಒಂದ್ 20 ನಿಮಿಷ ಕಾಲಾವಕಾಶ ಸಿಗುತ್ತೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ ಮುಂದೆ. ಸರಿ. ಮೋದಿ ಅವರೇ ಹೇಳಿದಾಗೆ ಆಪರೇಷನ್ ಸಿಂಧೂರ್ ಇಸ್ ನಾಟ್ ಓವರ್ ಯೆಟ್. ಸೊ ಮೇ ಬಿ ಅನದರ್ ಬುಕ್ ರೈಟ್ ಇನ್ ಕನ್ನಡ, ಕನ್ನಡದಲ್ಲಿ ಬರೀತೀನಿ. ಸರಿ ಸರಿ. ನಾನು ಇಷ್ಟೊತ್ತು ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಹೇಳಿದೆ. ಇನ್ ಬಿಟ್ಟು ನೀವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದ್ರು ಹೇಳಲಿಕ್ಕೆ ನಿಮ್ಮ ಹತ್ರ ಇದ್ರೆ ಹೇಳ್ಬೋದು ಸರ್. ಮತ್ತೆ ಏನಾದ್ರು ಉಳಿದಿದ್ರೆ ನಾನು ಕ್ವಶನ್ ಕೇಳೋದು ಬಿಟ್ಟು ಮತ್ತೆ ಏನಾದ್ರು ಇದ್ರೆ. ಇಲ್ಲ, ನಾವ್ ಬಹುಶಃ ಎಲ್ಲಾ ಆಸ್ಪೆಕ್ಟ್ ಗಳನ್ನ ನೀವು ಕರೆಕ್ಟ್ ಕವರ್ ಮಾಡಿದ್ರಿ. ಬಟ್ ಅದೇ ಈ ಆಪರೇಷನ್ ಸಿಂಧೂರ್ ಬಗ್ಗೆ ಬೇಕಾದ್ರೆ ನಾನು 4 ಗಂಟೆ ಕೂತ್ಕೊಂಡು ಮಾತಾಡ್ತೀನಿ. ಪುಸ್ತಕನೇ ಬರೆದಿರೋದ್ರಿಂದ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಬಟ್ ಒಂದ್ ಗಂಟೆ ಒಳಗೆ ಏನೇನು ಏನ್ ಕವರ್ ಆಗ್ಬೇಕು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರುತ್ತೋ ಅಷ್ಟು ಹೇಳಿದೀನಿ. ಇನ್ನು ಬೇಕಾದ್ರೆ ಇನ್ನೊಂದು ಪ್ರೋಗ್ರಾಮ್ ಮಾಡೋಣ. ಸರಿ, ಮಾಡುವ ಸರ್. ಓಕೆ.